ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮರೇ, ಯಾಕೆ ಮೇಡಮರೇ ಎಷ್ಟು ಡಲ್ಲ ಕೂತಿದ್ದೀರಾ? ನಿಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅಷ್ಟು ಮೋಸ ಮಾಡಿದವನ ಬಗ್ಗೆ ಯೋಚನೆ ಮಾಡೋಕ್ಕೆ ಏನಿದೆ ಮೇಡಮರೇ? ನೋಡಿ, ನೀವು ಹಿಂಗೆ ಯೋಚನೆ ಮಾಡ್ಕೊಂಡು ಕೂರ್ಬೇಡಿ. ನೀವು ಇದೇ ಥರ ಯೋಚನೆ ಮಾಡ್ಕೊಂಡು ಕೂತ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಡ. ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ನಂಗೆ ತಡ್ಕೊಳಕ್ಕಾಗಕ್ಕಿಲ್ಲ. ಸುಮ್ಮನೆ ಇದೆಲ್ಲ ಯಾಕೆ ಬೇಕು, ಬಿಟ್ಟಕ್ಕೆ. ಇದನ್ನೇ ಅಲ್ವಾ ರಕ್ತ ಸಂಬಂಧ ಅನ್ನೋದು ಸಿದ್ದು ಅವರೇ. ಅವ್ನು ನನಗೆ ಎಷ್ಟೇ ಅನ್ಯಾಯ ಮಾಡಿದ್ರು, ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟೇ ನೋವು ಕೊಟ್ಟಿದ್ರು, ಎಲ್ಲೋ ಒಂದು ಕಡೆ ಅಣ್ಣ ಅಲ್ವಾ ಅನ್ನೋ ಅನುಕಂಪ ಇದೆ. ಅವನಿಗೆ ತೊಂದರೆಲಿದ್ದಾನಲ್ಲ ಅಂತ ಬೇಜಾರಾಗ್ತಿದೆ. ಈಗ ಅವನು ಏನು ಮಾಡ್ತಾನೋ, ಅದೇನಾಗುತ್ತೋ ಅನ್ನೋ ಭಯ ಕಾಡ್ತಿದೆ. ನೀವು ಹೇಳೋದು ನಿಜನೇ ಮೇಡಮರೇ. ದುಡ್ಡುಗೋಸ್ಕರ ಎಂಥ ಅಲ್ಕ ಕೆಲಸ ಮಾಡಿಬಿಟ್ರು. ಆದರೂ ಅವ್ರ ಪರಿಸ್ಥಿತಿ ನೋಡ್ತಿದ್ರೆ ಬೇಜಾರಾಗ್ತಿದೆ. ನೀವು ಅವ್ರ ಬಗ್ಗೆ ಇಷ್ಟು ಯೋಚನೆ ಮಾಡ್ತಿರೋದು ನೋಡ್ತಿದ್ರೆ ನಿಜವಾಗ್ಲೂ ಸಹಾಯ ಮಾಡಬೇಕು ಅನಿಸಿದೆ. ನನಗೆ ಗೊತ್ತಿರೋರ ಹತ್ರ ದುಡ್ಡೇನಾದ್ರು ಇಸ್ಕೊಡ್ಲಾ? ಸಿದ್ದು ಅವರೇ, ಅಂಥ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಅವನೇನೋ ಕಷ್ಟದಲ್ಲಿದ್ದಾನೆ, ಬೇಜಾರಾಗ್ತಿದೆ ಅಂತ ನಿಮ್ಮ ಹತ್ರ ಹೇಳ್ಕೊಂಡೆ ಹೊರತು ಅವನಿಗೆ ಸಹಾಯ ಮಾಡಬೇಕು ಅಂತ ಅಲ್ಲ. ಹಾಗೇನಾದರೂ ಇದ್ದಿದ್ರೆ ನಾನೇ ಅವನಿಗೆ ಸಹಾಯ ಮಾಡ್ತಿದ್ದೆ. ಆದರೆ ಅವನೆಂಥ ಕೆಲಸ ಮಾಡಿದ್ದಾನೆ ಅಂದರೆ ಸಹಾಯ ಮಾಡೋಕ್ಕೂ ಮನಸ್ಸು ಬರ್ತಿಲ್ಲ. ಇವತ್ತು ಅಪ್ಪ ಅಮ್ಮ ಅಂಥ ಪರಿಸ್ಥಿತಿಲಿದ್ದಾರೆ ಅಂದರೆ ಅದಕ್ಕೆ ಅವನೇ ಕಾರಣ. ತುಂಬಿದ ಮನೆ ಬಿದ್ರು ಆಗಿದ್ದಕ್ಕೆ ಅವನೇ ಕಾರಣ. ಅಂಥವನಿಗೆ ನಾವು ಯಾಕೆ ಸಹಾಯ ಮಾಡಬೇಕು ಹೇಳಿ? ನಿಜಾನೇ ಮೇಡಮರೇ. ಆದರೂ ನೀವು ಹೇಳ್ದಂಗೆ ಅವನೇನಾದ್ರು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅದರಿಂದ ನೋವಾಗೋದು ವೀಣಕ್ಕಂಗಲ್ವೇ? ಸಿದ್ದು ಅವರೇ, ಅವನ್ನ ಸುಮ್ಮನೆ ಅನ್ಕೋಬೇಡಿ. ಅವನ ಕೆಲಸ ಆಗೋವರೆಗೂ ಏನು ಬೇಕಾದರೂ ಮಾಡ್ತಾನೆ, ಯಾರ ಕಾಲಿಗೆ ಬೇಕಾದರೂ ಬೀಳ್ತಾನೆ. ಅದೇ ಕೆಲಸ ಆಗಿದ ತಕ್ಷಣ ಅವನ ಪಾಡಿಗೆ ಅವ್ನು ಹೊರಟ್ಬಿಡ್ತಾನೆ. ಅಂಥವನಿಗೆ ಸಹಾಯ ಮಾಡೋದು ನೀರಲ್ಲಿ ಹೋಮ ಮಾಡ್ದಂಗೆ. ಈಗ ನೋಡಿ, ನಾವೀಗ ಬಾಡಿಗೆ ಮನೇಲಿರೋದಕ್ಕೆ ಅವನೇ ತಾನೇ ಕಾರಣ. ನಾವೇನಾದರೂ ಅವನಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿಬಿಟ್ರೆ ನಮ್ಮ ಹಿಂದೆನೇ ಅಲಿತಿರ್ತಾನೆ. ಅದಕ್ಕೆ ಹೇಳ್ತಿರೋದು. ಸದ್ಯಕ್ಕೆ ನೀವು ಸ್ವಲ್ಪ ಹುಷಾರಾಗಿರಿ. ಸರಿ ಮೇಡಮರೇ, ನೀವು ಹೇಳ್ದಾಗೆ ಮಾಡ್ತೀನಿ. ಒಂದು ವೇಳೆ ನಿಮ್ಗೆ ಯಾವತ್ತಾದರೂ ಸಹಾಯ ಮಾಡಬೇಕು ಅನಿಸಿದ್ರೆ ಅವಾಗ ಹೇಳಿ, ಅವಾಗ ಪ್ರಯತ್ನ ಪಡ್ತೀನಿ. ಹಾಗೇನಾದರೂ ಇದ್ದರೆ ನಾನೇ ನಿಮಗೆ ಹೇಳ್ತೀನಿ. ಆದರೆ ಈಗ ಸದ್ಯಕ್ಕೆ ಅವನಿಂದ ದೂರನೇ ಇರೋಣ. ಲಕ್ಷ್ಮೀ ನಿವಾಸ ಲಕ್ಷ್ಮೀ